ನೋಡಿ, ಚುನಾವಣೆ ಹತ್ತಿರ ಬರ್ತಾ ಬರ್ತಾ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜೋರಾಗ್ತಾ ಇದೆ ಧರ್ಮ ರಾಜಕೀಯ. ಕಾಂಗ್ರೆಸ್ನ ಹಿಂದೂ ವಿರೋಧಿ ನಡೆಯನ್ನು ಪಟ್ಟಿ ಮಾಡಿದೆ ಬಿಜೆಪಿ. ಇವರು ಹಿಂದೂ ವಿರೋಧಿಗಳು ಅಂತ ತೋರಿಸೋದಕ್ಕೆ ಏನೇನೋ ಶ್ರೀರಾಮನ ಭಕ್ತರ ಮೇಲೆ FIR ದಾಖಲಾಯಿತು. ಕೆರಗೋಡಲ್ಲಿ ರಾಮ ವಿಗ್ರಹ ಶಿಲೆ ಸಿಕ್ಕ ಜಮೀನಿಗೆ ದಂಡ ಹಾಕಿದ್ರು. ಮೈಸೂರಿನಲ್ಲಿ ರಾಮನಿಗೆ ಅಗರಬತ್ತಿ ಹಚ್ಚೋದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದರು. ಮಂಡ್ಯ ಜಿಲ್ಲೆಯಲ್ಲಿ ಹನುಮ ಧ್ವಜಕ್ಕೆ ಕಡಿವಾಣ ಹಾಕಿದ್ರು. ಹಿಂದೂಗಳನ್ನು ಸದೆಬಡಿಯಲು ಮೌಖಿಕ ಆದೇಶ ಕೊಟ್ಟರು. ಸಂತ ಬಸವಣ್ಣನವರ ಪ್ರತಿಮೆಗೆ ಅವಮಾನ ಮಾಡಿದರು. ರಾಜ್ಯದಲ್ಲಿ ಹನುಮಧ್ವಜ ಭಗವಧ್ವಜ ನಿಷೇಧಕ್ಕೆ ಸಂಚು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನವರು ಹಿಂದೂ ವಿರೋಧಿ ಅಂತ ಬಿಜೆಪಿಯವರು ಟ್ವೀಟ್ ಮಾಡಿದ್ದಾರೆ. ಇದು ಎಲ್ಲ ಚುನಾವಣೆ ಸಂದರ್ಭದಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಡೀತಕ್ಕಂಥ ಹೋರಾಟನೇ. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಇದ್ದಾಗ ಹಿಜಾಬಿಂದ ಶುರುವಾಗಿತ್ತು ಗಲಾಟೆ. ಬೇರೆ ಬೇರೆ ವಿಚಾರದಲ್ಲಿ ಧರ್ಮದಂಗಲ್ ಜೋರಾಗಿತ್ತು. ಈಗಲೂ ಕೂಡ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಈ ವಿಚಾರವನ್ನು ಜೀವಂತವಾಗಿಡೋದಕ್ಕೆ ಎರಡೂ ಪಕ್ಷದವರು ಪ್ರಯತ್ನ ಪಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನವ್ರನ್ನ ಹಿಂದೂ ವಿರೋಧಿಗಳು ಅಂತ ಬಿಂಬಿಸುವ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಈಗ BJP ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಅವರು ಉತ್ತರ ಕೊಡ್ತಾರೆ.